ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬೆಳಿಗ್ಗೆನೇ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಒಂದು ಫಂಕ್ಷನ್ ಇದೆ ಅಂತ. ನಾನು ಸಿಂಪಲಾಗಿ ಒಂದು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಓವರ್ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ ನನಗೆ. ಒಂದು ಸಿಂಪಲ್ ಮೇಕಪ್ಪು. ಲಿಪ್ಸ್ಟಿಕ್ನ ಹಾಕೊಳ್ಳೋಕೆ ಮುಂಚೆ ವ್ಯಾಸಲಿನ್ನ ಯೂಸ್ ಮಾಡಿ. ಲಿಪ್ ತುಂಬ ಚೆನ್ನಾಗಿರುತ್ತೆ, ಡ್ರೈ ಅನ್ಸೋದಿಲ್ಲ. ಹಾಗೆಯೇ ಲಿಪ್ ಲೈನರ್ನ ಯೂಸ್ ಮಾಡಿ. ಲಿಪ್ ಲೈನರ್ ಹಾಕೊಳ್ಳೋದ್ರಿಂದ ಶೇಪು ಚೆನ್ನಾಗಿ ಅನಿಸುತ್ತೆ. ಇವತ್ತು ರೆಡಿ ಆದಮೇಲೆ ಈ ಸ್ಯಾರಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸ್ಯಾರಿನ ಯೋಗಲಕ್ಷ್ಮಿ ಸಿಲ್ಕ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೆ. ಬಟ್ ಸ್ಯಾರಿ ಅಂತೂ ನೆಕ್ಸ್ಟ್ ಲೆವೆಲು. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸ್ಯಾರಿ ಬ್ಲೌಸ್ ಕೂಡ ಅಷ್ಟೇ. ನಮ್ಮ ಟೈಲರು ಒಂದೊಂದು ಸತಿ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ, ಇನ್ನೊಂದೊಂದು ಸತಿ ಹಾಳು ಮಾಡಿ ಇಟ್ಟಿರ್ತಾರೆ. ನನಗೆ ಅನ್ನಿಸ್ತಾ ಇರುತ್ತೆ ಒಂದೊಂದು ಸತಿ ಯಾಕಪ್ಪ ಹಾಳು ಮಾಡ್ತಾರೆ ಅಂತ. ಇದಂತೂ ನಾನು ಅವರಿಗೆ ಬಿಟ್ಬಿಟ್ಟಿದ್ದೆ. ನಾನು ಯಾವುದೇ ಡಿಸೈನ್ಸ್ನ ಕಳಿಸಿಲ್ಲ, ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಹೊಲೀರಿ ಅಂತ. ಬಟ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಈ ಸ್ಯಾರಿ. ಸ್ಯಾರಿನೂ ಅಷ್ಟೇ, ಸ್ಯಾರಿ ಬ್ಲೌಸ್ ಕೂಡ ಅಷ್ಟೇ. ಸೊ ಲಿಪ್ ಲೈನರ್ ಹಾಕಿದ್ಮೇಲೆ ಇವಾಗ ಸೊ ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಲಿಪ್ಸ್ಟಿಕ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ನಾನು ಐ ಶ್ಯಾಡೋ ಏನು ಯೂಸ್ ಮಾಡಲ್ಲ. ಅದೇ ಲಿಪ್ಸ್ಟಿಕ್ನ ತೊಗೊಂಡು ಒಂದು ಸ್ವಲ್ಪ ಕಣ್ಣತ್ರ ಹಚ್ಕೊಂಡ್ರೆ ಅದೇ ಐ ಶ್ಯಾಡೋ ಹೈಲೈಟ್ ಆಗೋಗುತ್ತೆ. ಸೊ ಹಾಕಿದ್ದಾದಮೇಲೆ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರಲ್ಲ ಕಣ್ರಿ. ನನಗೆ ಮೇಕಪ್ ಎಲ್ಲ ಒಂದು ಸ್ವಲ್ಪ ಸಿಂಪಲಾಗಿ ಓಕೆ ಅನ್ನೋ ಥರ ಮಾಡ್ಕೊಳ್ತೀನಿ, ತುಂಬ ಏನು ಚೆನ್ನಾಗಿ ಮಾಡ್ಕೊಳ್ಳಲ್ಲ. ಆದರೆ ಹೇರ್ ಸ್ಟೈಲ್ ಮಾತ್ರ ನನಗೇನೂ ಬರಲ್ಲ. ಒಂದು ಫ್ರೀ ಹೇರ್ ಬಿಡಬೇಕು ಅನಿಸುತ್ತೆ, ಇಲ್ಲಾಂದರೆ ಒಂದು ಪೋನಿ, ಇಲ್ಲಾಂದರೆ ಒಂದು ಕ್ಲಿಪ್ ಹಾಕ್ಕೊಂಡು ರೆಡಿ ಆಗೋದು. ಸೊ ಇನ್ಮೇಲಾದ್ರೂ ಒಂದು ಹೇರ್ ಸ್ಟೈಲ್ ಮಾಡೋದನ್ನ ಕಲಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಸೊ ನೋಡೋಣ ಮುಂದೆ. ಇವತ್ತು ಈ ನೆಕ್ಲೆಸ್ನ ಹಾಕ್ಕೊಳ್ತಾ ಇದ್ದೀನಿ, ಅವಳದ್ದು. ಆ್ಯಕ್ಚುಲಿ ಇದು ಜೊತೆಗೆ ಜುಮ್ಕಿ ಬಂದಿದೆ. ನಂಗೆ ಜುಮ್ಕಿ ಹೆವಿ ಅನಿಸುತ್ತೆ ಈ ಶೆಕೆಗೆ, ಬಿಸಿಲಿಗಂತೂ ಸಿಂಪಲಾಗಿ ರೆಡಿ ಆಗಬೇಕು ಅಂತ. ನನಗೆ ಇದ್ರದ್ದೇನೆ ಜುಮ್ಕಿ ಬೇಡ ಅಂತ ಅದನ್ನು ಎತ್ತಿಟ್ಟು, ನಂದು ಒಂದು ಅವಳದ್ದು ಓಲೆ ಇತ್ತು, ಇದು ಗೋಲ್ಡ್ದು. ಸೊ ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡ್ ಓಲೆ ಮ್ಯಾಚ್ ಆಗುತ್ತೆ ಅವಳದ್ದು ಅಂತ. ಹಾಗೆಯೇ ಗೋಲ್ಡ್ದು ಬ್ಯಾಂಗಲ್ ಇತ್ತು, ಅದು ಕೂಡ ಅವಳ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡೆ, ಮ್ಯಾಚಿಂಗ್ ಒಂದೇ ಥರ ಇರಲಿ ಅಂತ. ಇದು ಆರೆಂಜ್ ಕಲರ್ ಬಂದಿರೋದ್ರಿಂದ ಅವಳನ್ನು ಸ್ವಲ್ಪ ಆರೆಂಜ್ ಅಲ್ವಾ, ಸೊ ಹಾಗಾಗಿ ಸಿಮಿಲರಾಗಿ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡೆ. ಬಟ್ ಫೈನಲ್ ಲುಕ್ಕು ಈ ಥರ ಅನ್ನಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸ್ಯಾರಿ ಮಾತ್ರ ನಿಜವಾಗ್ಲೂ ಈ ಸೆಮಿ ಮೈಸೂರು ಸಿಲ್ಕು ನೆಕ್ಸ್ಟ್ ಲೆವೆಲ್ಲು. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಅವ್ರ ಪೇಜ್ನ. ಈ ಮಕ್ಳು ಹೇಗೆ ಅಂದರೆ, ನಾನು ಯಾವುದೋ ಒಂದು ಡ್ರೆಸ್ನ ತೆಗೆದಿಟ್ಟಿರ್ತೀನಿ ಇದನ್ನು ಹಾಕೊಳ್ಳಿ ಅಂತ, ಹೋಗೋ ಟೈಮಲ್ಲಿ ಅದು ಬೇಡ ಇದು ಬೇಡ, ನನಗೆ ಆ ಶರ್ಟ್ ಬೇಡ ಅಂತ ಒಂದೊಂದೇ ಕತೆ ಹೇಳ್ಕೊಂಡು ಕೊನೆ ಫೈನಲಿ ನನಗೆ ಐರನ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಆಯಿತು ರೆಡಿಯಾಗಿ ಹೋಗ್ರಿ, ಸ್ನಾನಕ್ಕೆ ಹೋಗಿ ನಾನು ಐರನ್ ಮಾಡಿಕೊಡ್ತೀನಿ ಅಂತ ಐರನ್ ಮಾಡಿಕೊಟ್ಟೆ. ಸೊ ಈಗ ಹೊರಟಿದ್ದೀವಿ ಎಲ್ಲರೂ, ನಾವು 4 ಜನನೂ ಹೋಗ್ತಾ ಇದ್ದೀವಿ. ಸೊ ಬರ್ತ್ಡೇ ಪಾರ್ಟಿ ಇರೋದು ನನ್ನ ಫ್ರೆಂಡ್ ಮಗಂದು. ತುಂಬ ದಿನಗಳಿಂದ ಕರೀತಾನೆ ಇದ್ದರು. ಅವರು ಗೃಹ ಪ್ರವೇಶ ಕೂಡ ಮಾಡಿದರು, ಮಗಂದು ಇನ್ನೊಂದು ಫಂಕ್ಷನ್ ಕೂಡ ಮಾಡಿದರು. ನಮಗೆ ಹೋಗೋಕ್ಕಾಗಿರಲಿಲ್ಲ. ನನಗೆ ಒಂದು 2-3 ಟೈಮ್ಸ್ ಕರೆದ್ರೂ ನಾನು ಹೋಗಿರಲಿಲ್ಲ. ಬಟ್ ಈ ಟೈಮ್ ಮಾತ್ರ ಬರಲೇಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಹೊರಟ್ವಿ. ಸೊ ಇದು ನನ್ನ ಫೈನಲ್ ಲುಕ್ಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಸಾಫ್ಟು, ಕಲರ್ ಕಾಂಬಿನೇಷನು ನಂಗೆ ಸಖತ್ ಇಷ್ಟ ಆಯಿತು. ನಮ್ಮ ಹೀರೋ ನೋಡಿ, ಕೂದಲಂತೂ ಎತ್ತಿ 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 ಅದು ಯಾವಾಗ ಬಾಣಲಿ ಆಗುತ್ತೋ ಗೊತ್ತಿಲ್ಲ. ಯಾವಾಗ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಕೂದಲು ಹಿಂಗೆ ಎತ್ತುತ್ತಾ ಇರ್ತಾನೆ. ಸೊ ಇವಾಗ ಹೊರಟ್ವಿ. ಇವತ್ತು ಇನ್ನೊಂದೇನಪ್ಪ ಅಂದರೆ, ನಮ್ಮ ವರ್ಷ ಯಾಕೋ ಕಿಚನ್ ಹೋಟ್ಲಿಗೆ ಹೋಗಿಲ್ಲ. ಇವತ್ತು ಧ್ರುವ ತಾರೆಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಹೊರಟ್ವಲ್ಲ, ನಾನೇನು ಮನೆಯಲ್ಲಿ ತಿಂಡಿ ಎಲ್ಲ ಮಾಡೋದಕ್ಕೆ ಟೈಮು ಇರಲಿಲ್ಲ, ಅಷ್ಟೊಂದು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಅಯ್ಯೋ ಹೊರಗಡೆ ತಿನ್ಕೊಂಡು ಹೋಗೋಣ ಅಂತ ಕಿಚನ್ ಹೋಟ್ಲಿಗೆ ಯೂಶ್ವಲಿ ಬೆಂಗಳೂರಿಗೆ ಹೋಗುವಾಗ ಕಿಚನ್ ಹಳ್ಳಿ ಮನೆ ಅಲ್ಲಿಗೆ ಹೋಗ್ತಾಯಿದ್ವಿ. ಅವನಿಗೇನೋ ಇಷ್ಟ ಅಲ್ಲಿ. ಇವತ್ತು ನೋಡೋಣ ಫಾರ್ ಎ ಚೇಂಜ್ ಅಂತ ಧ್ರುವ ತಾರೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಫುಡ್ಡೆಲ್ಲ ಬರೋದು ಲೇಟ್ ಆಯಿತು. ಯಾಕೆ ಅಂದರೆ ಇವಾಗ ಗ್ಯಾಸ್ ಎಲ್ಲ ಖಾಲಿ ಆಗಿದೆಯಲ್ಲ, ಒಲೆಯಲ್ಲಿ ಮಾಡಬೇಕಂತೆ. ಒಲೆಯಲ್ಲಿ ಅಡುಗೆ ಮಾಡಿ ಬರೋದು ಲೇಟ್ ಆಗ್ತಾಯಿತ್ತು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯೂಶ್ವಲಿ ನಾನು ದಿಶಾಂತೂ ಯಾವಾಗಲೂ ಅಷ್ಟೇ, ಹೊರ್ಗಡೆ ಹೋದರೆ ಇಡ್ಲಿ ವಡೆ, ನಾವು ಆಯಿಲ್ ಐಟಮ್ ಸ್ವಲ್ಪ ಕಮ್ಮಿ. ಅಪ್ಪ ಮಗ ಇವ್ರು ಮಾತ್ರ ಆಯಿಲ್ ಐಟಮ್ಮೇ ತಿನ್ನೋದು. ನಾನು ದಿಶಾಂತೂ ಇಡ್ಲಿ ವಡೆ ತಿಂದ್ವಿ. ಚೆನ್ನಾಗಿತ್ತು. ಆಮೇಲೆ ತುಂಬ ಚೆನ್ನಾಗಿತ್ತಲ್ಲ, ಚೆನ್ನಾಗಿತ್ತು. ಆಮೇಲೆ ಅವರಿಬ್ರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದರು. ನಮ್ಮ ಮನೆಯವರು ಸೆಟ್ ದೋಸೆನ ತೊಗೊಂಡ್ರು. ತಿಂಡಿ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿಂದ. ಈಗ ಬೆಂಗಳೂರು ರೀಚ್ ಆದ್ವಿ. ಮೊದಲಿಗೆ ಮನೆ ತೋರಿಸ್ಬಿಡ್ತೀನಿ. ಇದು ನನ್ನ ಫ್ರೆಂಡ್ ಮನೆ, 3ಪ್ಲೆಕ್ಸ್ ಹೌಸು. ಗಂಡ ಹೆಂಡತಿ ಮಗು 3 ಜನ ಇರೋದು. ಮನೆ ಹೆಸ್ರೇ ಒಂಥರ ಡಿಫ್ರೆಂಟಾಗಿದೆ ಅಲ್ವಾ, ಪದ್ಮೋದ್ಭವ ಅಂತ ಮನೆ ಹೆಸರು. ಸೊ
ಫುಲ್ಲು ಸೇಫ್ಟಿ ಮಾಡ್ಕೊಂಬಿಟ್ಟಿದ್ದಾರೆ. ಕಳ್ಳರು ಒಬ್ಬರೂ ಮನೆ ಒಳಗಡೆ ಎಂಟ್ರಿ ಆಗೋಂಗೆ ಇಲ್ಲ, ಆ ಥರ ಫುಲ್ಲು ದೊಡ್ಡ ಗೇಟು. ಸೇಫ್ಟಿ ತುಂಬ ಚೆನ್ನಾಗಿದೆ. ಮನೆ ಫುಲ್ಲು ತ್ರೀಪ್ಲೆಕ್ಸ್, ಕೆಳಗಡೆ ಪಾರ್ಕಿಂಗ್ ಮಾಡಿಕೊಂಡು ಅದರಲ್ಲಿ ಒಂದು ಸಿಂಗಲ್ ಬೆಡ್ರೂಮು, ಹಾಗೆಯೇ ಸ್ವಲ್ಪ ಲೀವಿಂಗ್ ಹಾಲ್ ಥರ ಬಿಟ್ಕೊಂಡಿದ್ದಾರೆ. ಇದು ಫಸ್ಟ್ ಫ್ಲೋರು, ಟಿ ವಿ ಯೂನಿಟ್ಟು. ಬರ್ತ್ಡೇ ಯಾರ್ದು, ನನ್ನ ಫ್ರೆಂಡ್ ಯಾರು ಅಂತ ಆಮೇಲೆ ತೋರಿಸ್ತೀನಿ. ಮೊದಲು ಮನೆಯೆಲ್ಲ ನೋಡ್ಕೊಂಬಿಡೋಣ. ನೀವೇನಾದರೂ ಮನೆ ಕಟ್ಟೋರಿಗೆ ಒಂದು ಯೂಸ್ ಆಗ್ಬೋದೇನೋ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನೋಡಿದಾಗ ಅಂತ. ಇದು ಬಂದು ಈ ಕಾನ್ಸೆಪ್ಟು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾಕೆಂದರೆ ನಾವು ನಮ್ಮ ಕಿಚನಿಗೆ ಮಾಡಿಸ್ಬೇಕು ಅಂತ ಇದ್ದಿದ್ದು ಲಾಸ್ಟ್ ಮೂಮೆಂಟಲ್ಲಿ ವುಡ್ಡಲ್ಲಿ ಮಾಡಿಸಿದ್ವಿ. ಅದು ಆ ಗ್ಲಾಸ್ ಇದು ನನಗೆ ಸಖತ್ ಇಷ್ಟ ಆಯಿತು. ಕಿಚನ್ನು ಅಷ್ಟೇ, ಕಲರ್ ಕಾಂಬಿನೇಷನು ಹೆವಿ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಸಿಂಪಲಾಗಿ ತುಂಬ ಎಲಿಗೆಂಟಾಗಿ ಮಾಡಿಸಿದ್ದಾರೆ. ಬೆಡ್ರೂಮ್ಗಳನ್ನು ಅಷ್ಟೇ ಕಲ್ಲರು ಹೆವಿ ಕಲರು ಕಣ್ಣಿಗೆ ಹೊಡೆಯೋ ಥರ ಇಲ್ಲ, ಲೈಟ್ ಕಲರ್ನ ಜಾಸ್ತಿ ತೊಗೊಂಡಿದ್ದಾರೆ. ಆಮೇಲೆ ವಾರ್ಡ್ರೂಫ್ಗಳು ಅಷ್ಟೇ ಪಿಂಕ್ ಆ್ಯಂಡ್ ಆಫ್ ವೈಟು. ಸೀಲಿಂಗ್ ಆಗಿರ್ಬೋದು. ಮೇಯ್ನಾಗಿ ಇಷ್ಟ ಆಗಿದ್ದಂದರೆ ನನಗೆ ಆ ವಾಲ್ ಪೇಂಟಿಂಗ್ಗಳು ತುಂಬ ಚೆನ್ನಾಗಿದೆ. ಏನೋ ಒಂಥರ ಲೈಟಾಗಿ ತುಂಬ ಇಷ್ಟ ಆಯಿತು ನನಗೆ. ಆ ಬರ್ಡ್ಸು, ಆಮೇಲೆ ಇದು ಫ್ಲವರ್ಸ್ ಥರದ್ದು ಏನೋ ಒಂಥರ ನಂಗೆ ಸಖತ್ ಲೈಕ್ ಆಯಿತು. ಆಮೇಲೆ ವಾರ್ಡ್ರೂಫು ಅಷ್ಟೇ ತುಂಬ ಹೆವಿ ಅಂತ ಅನ್ಸೋಂಗಿಲ್ಲ. ಇದು ಬಂದು ಮಾಸ್ಟರ್ ಬೆಡ್ರೂಮು, ನನ್ನ ಫ್ರೆಂಡ್ ರೂಮು. ಸೊ ಹಾಗಾಗಿ ಅಲ್ಲಿ ಮಿರರ್ ಆಗಿರ್ಬೋದು, ಅಲ್ಲೇ ವಾರ್ಡ್ರೂಫ್ ಆಗಿರ್ಬೋದು. ನೋಡಿ ಆ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನು ವುಡನ್ದು ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ವಾಲ್ದು ಪೇಂಟಿಂಗು, ಇದು ಫೋಟೋಸ್ಗಳು ಅದಂತೂ ಚೆನ್ನಾಗಿ ಲೈಕ್ ಅನ್ನಿಸ್ತು. ಹಾಗೆಯೇ ಈ ಥರ ಸ್ಪೆಷಲಿ ಈ ಲೈಟಿಂಗ್ಸು ಒಂದೊಂಥರ ನೋಡಿ ಎಷ್ಟು ಆ ಬರ್ಡ್ಸ್ದು ಏನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರದ್ದೆಲ್ಲ ಕೆಲವೊಂದು ನೋಡುವಾಗ ವೀಡಿಯೋಸ್ನ ನಮ್ಮನೇಲೂ ಈ ಥರದ್ದು ಮಾಡಿಸ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ನ ತುಂಬ ಹೆವಿಯಾಗಿ ತೊಗೊಂಡಿಲ್ಲ. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಅವರೆಷ್ಟು ಒಳ್ಳೆ ಮನಸ್ಸಿದೆಯೋ ಗಂಡ ಹೆಂಡ್ತಿಗೆ, ಮನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಟೀಕುಡ್ ಡೋರ್ಸು ಎಲ್ಲ ರೂಮ್ಗಳಿಗೂ ತುಂಬ ಚೆನ್ನಾಗಿ ಮಾಡಿದರು. ಪಾಪ ಕರೀತಾನೆ ಇದ್ರು, ನನಗೆ ಬರೋಕ್ಕೆ ಟೈಮ್ ಆಗಿರಲಿಲ್ಲ. ಇವತ್ತು ಬಂದಿದ್ದು ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದಂದರೆ ಈ ವಾಲ್ ಪೇಂಟಿಂಗ್ಗಳು ಹಾಲಲ್ಲಿ, ರೂಮಲ್ಲಿ ಎಲ್ಲ ಕಡೆ. ಇದು ಒಂಥರ ತುಂಬ ಚೆನ್ನಾಗಿದೆ. ಇದು ಬಂದು ಲೀವಿಂಗ್ ಹಾಲಲ್ಲಿ. ಸೊ ಹಾಗಾಗಿ ಲೀವಿಂಗ್ ಹಾಲ್ದು ಅಷ್ಟೇ ನಾನು ಕ್ಲಿಪ್ಪಿಂಗ್ಸ್, ಆಮೇಲೆ ಸೀಲಿಂಗು, ಪೂಜಾ ರೂಮು ಇದು ವುಡ್ಡು ಟೀ ಕುಡ್ದಂತೆ. ಇದು ನಮ್ಮ ಅತ್ತೆ ಮನೇಲಿದೆ. ಇದು ಮೇಲ್ಗಡೆ ಲಕ್ಷ್ಮಿ ಮತ್ತು ಆ ಕಡೆ ಈ ಕಡೆ ಗಜಲಕ್ಷ್ಮಿ ಇದ್ರದ್ದು ಆ ಥರ ತೊಗೊಂಡಿದ್ದಾರೆ ಸೆಂಟ್ರಲ್ಲಿ. ಇದು ಕಾನ್ಸೆಪ್ಟ್ ಇಷ್ಟ ಆಯಿತು. ಸಿಂಪಲಾಗಿ ಇಟ್ಕೊಂಡಿದ್ದಾಳೆ. ಇವ್ರ ಮನೇಲಿ ತೆಂಗಿನಕಾಯಿ ಕಳಸ ಇಡೋದಿಲ್ಲ, ಹಂಗಾಗಿ ಎಲೆ ಕಳಸ ಇಟ್ಟು ಪೂಜೆ ಮಾಡಿದ್ಲು. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ಲು. ನಾವು ಹೋದಾಗ ಪಾಪ ಅವಳು ಇರಲಿಲ್ಲ, ಆವಾಗ ರೆಡಿ ಆಗೋಕ್ಕೆ ಅಂತ ಪಾರ್ಲರ್ಗೆ ಹೋಗಿದ್ಲು. ಸೊ ನಾನು ಹೋಗಿ ಫೋನ್ ಮಾಡಿದ ತಕ್ಷಣ ಬಂದಳು. ಸಿಕ್ಕಾಬಟ್ಟೆ ಖುಷಿಪಟ್ಟರು. ಸೊ ಅಷ್ಟು ದೂರದಿಂದ ಬಂದಿದ್ದೀವಲ್ಲ ಅಂತ. ಸೊ ಮನೆ ಅಂತೂ ತುಂಬ ಚೆನ್ನಾಗಿದೆ. ಸೀಲಿಂಗ್ ಆಗಿರ್ಬೋದು, ಮನೇನ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ಅದು ಮೇನ್ ಕಾನ್ಸೆಪ್ಟು. ಮನೆ ಕಟ್ಸೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಳೋದು ಇದೆಯಲ್ಲ ಅದು ಮೇನ್ ಕಾನ್ಸೆಪ್ಟು. ಆಮೇಲೆ ವಾಶ್ರೂಮು, ಇಲ್ಲೇ ಒಂದು ವಾಶ್ ಬೇಷನ್ನು, ಸಿಂಪಲಾಗಿ ಚಿಕ್ಕದಾಗಿ ಒಂದು ಬಾಲ್ಕನಿ ಇದೆ, ಅಲ್ಲೊಂದು ಜೋಕಾಲಿ ಕೂಡ ಹಾಕಿದ್ದಾಳೆ. ಇದು ಆಗಿತ್ತು ಮನೆ. ಬರ್ತಡೇಗೆ ಅಂತ ಮನೆಯಲ್ಲಿ ಲಿವಿಂಗ್ ಹಾಲಲ್ಲೇ ಈ ಥರ ಡೆಕೋರೇಷನ್ನ ಮಾಡಿದರು. 5ನೇ ವರ್ಷದ ಬರ್ತಡೇ. ರಿತ್ವಿನ್ ಅಂತ ಅವನ ಹೆಸರು, ನನ್ನ ಫ್ರೆಂಡ್ ಮಗ. ಸೊ ಇವಳೇ ನನ್ನ ಫ್ರೆಂಡು ಪೂಜಾ ಅಂತ. ಸೊ ನಮ್ಮ ಹಾಸನ ಕೌಡರೇ ಅಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಆ್ಯಕ್ಚುಲಿ ನಾವು ಇವರು ಎಲ್ಲರೂ ಬಾಡಿಗೆ ಮನೆಯಲ್ಲಿರುವಾಗ ಅಕ್ಕಪಕ್ಕ ಅಂದರೆ ಎದುರು ಬದ್ರು ಮನೆಯಲ್ಲಿ ಬಾಡಿಗೆಗಿದ್ವಿ. ಸೊ ಹಾಗಾಗಿ ನನಗೆ ಸಿಕ್ಕಾಬಟ್ಟೆ ಕ್ಲೋಸು ಪೂಜಾ. ನಮ್ಮ ವರ್ಷ ಅವಾಗಿನ್ನೂ ತುಂಬ ಚಿಕ್ಕವನಿದ್ದ, ಅವನು 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇದ್ದ. ಆವಾಗ ಪೂಜಾ ಯಾವಾಗಲೂ ಹೇಳ್ತಾ ಇರೋಳು, ಅವರು ಅವಾಗ ಮದುವೆ ಆಗಿ ಹೊಸದಾಗಿ ಅಲ್ಲಿಗೆ ಬಾಡಿಗೆಗೆ ಬಂದಿದ್ದರು. ನನಗೆ ಅರ್ಶನ್ ಥರ ಇರೋ ಮಗನೇ ಬೇಕು ಅಂತ ಪಾಪ ಯಾವಾಗಲೂ ಅಂದ್ಕೊಳ್ತಾ ಇರೋರು. ತುಂಬ ಇಷ್ಟಪಡೋಳು ಅರ್ಶನ್ನ. ಕರ್ಕೊಂಡೋಗೆಲ್ಲ ಇಟ್ಕೊಳ್ಳೋಳು ಅವ್ರ ಮನೇಲಿ, ಈ ಥರ ಮಗು ಬೇಕು ಅಂತ. ಬಟ್ ಅದಕ್ಕಿಂತ ತರಲೇ ಆಗಿರೋ ಮಗ ಹುಟ್ಟಿದ್ದಾನೆ. ನಿಜವಾಗ್ಲೂ ಎಷ್ಟು ಕ್ಯೂಟ್ ಇದೆ ಅಂದರೆ ರಿತ್ವಿನ್ ಅಂತೂ ಮುತ್ತು ಕೊಡು ಅಂದರೆ ಕೊಡೋದು, ಪ್ರೀತಿಯಿಂದ ದೊಡ್ಡಮ್ಮ ಅಂತ ಕರೆಯುತ್ತೆ. ನನಗಂತೂ ಸಖತ್ ಖುಷಿ ಆಗುತ್ತೆ. ಹರ್ಷ ಅಂದರೆ ಸಖತ್ ಇಷ್ಟ. ಎಷ್ಟು ಸ್ಮೈಲಿ ಫೇಸ್ ಅಂದರೆ ಒಂಚೂರು ಸ್ಯಾಡ್ ಅನ್ನೋದೇ ಇಲ್ಲ ಪಾಪು. ಆಮೇಲೆ ಅಳೋದಿಲ್ಲ ಇಲ್ಲ, ಯಾವಾಗ್ಲೂ ನಗ್ತಾ ಇರ್ತಾನೆ. ನಮ್ಮ ವರ್ಷಂಗಂತೂ ಸಖತ್ ಇಷ್ಟ ಆಗುತ್ತೆ. ಬರ್ತಾ ಅದನ್ನೇ ಹೇಳ್ತಾ ಇದ್ದ, ಅಮ್ಮ ಅವನು ಎಷ್ಟು ಕ್ಯೂಟ್ ಇದ್ದಾನಲ್ವಾ ಅಮ್ಮ ಅಂತ. ತುಂಬ ಖುಷಿ ಆಯಿತು ಅವನ್ನ ನೋಡಿ. ಇದು ಬಂದು ಪೂಜಾವ್ರಮ್ಮ. ಹಾಗೆಯೇ ಪೂಜೆಗೆ ತಂಗಿ ಇದ್ದಾಳೆ ರೋಜಾ ಅಂತ, ಅವಳ ಮಗಳು ಇವಳು. ಸೊ ಅದು ಸಿಕ್ಕಾಬಟ್ಟೆ ಶೈ, ಹತ್ರನೇ ಬರಲಿಲ್ಲ. ಎತ್ಕೊಳ್ಳೋಣ ಅಂದರೆ, ಹುಡುಗಿ ಅಂದರೆ ನಂಗೆ ಸಖತ್ತು ಇಷ್ಟ, ಬಟ್ ಎತ್ಕೊಳ್ಳೋಕ್ಕೆ ಅಂದರೆ ಅವ್ರ ಅಜ್ಜಿ ಬಿಟ್ಟು ಈ ಕಡೆ ಬರ್ತಾನೆ ಇರಲಿಲ್ಲ. ಆದರೂ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅದು ಅಷ್ಟೇ ಸಾನ್ವಿ, ಕ್ಯೂಟಾಗಿದೆ. ಯಾರು ಬರ್ತಡೇ ಬಾಯ್? ರಿತ್ವಿನ್. ಯಾರ್ದು ಬರ್ತಡೇ?
ಓಕೆ, ನೀವೆಲ್ಲರೂ ಬಂದಿರೋದು ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೊ ಇವತ್ತು ಏನು ಎಲ್ಲರೂ ಸೇರಿರೋದು ನಾವು ಯಾರ್ ಬರ್ಡೇ ಸೆಲೆಬ್ರೇಷನ್ಗೆ? ಋತ್ವಿನ್ ಋತ್ವಿನಾ ಋತ್ವಿನಾ ಋತ್ವಿನ್ ಅಲ್ಲ ಋತ್ವಿನ್ ಹೇಳಿ. ಎಲ್ಲ ಕ್ಲಾಪ್ ಮಾಡಿ, ಎಲ್ಲ ಕ್ಲಾಪ್ ಮಾಡಿ. ಯಾರ್ ಬರ್ಡೇ ಇವತ್ತು ಋತ್ವಿನ್? ಯಾರ್ ಬರ್ಡೇ ಇವತ್ತು? ನಂದೇ ಹೇಳು. ಋತ್ವಿನ್ ಯಾರು? ನಾನೇ. ಇಂತಲ್ಲ ಬರ್ಡೇ ಇವತ್ತು, ನನ್ನ ಬರ್ಡೇ. ಚೇರ್ ಇದೆಯಾ? ಚೇರ್ ಚೇರ್ ಎತ್ಕೊ ಬನ್ನಿ. ಓಕೆ, ಹ್ಯಾಪಿ ಬರ್ಡೇ ಟು ಯು. 3, 2, 1 ಸ್ಟಾರ್ಟ್. ಹ್ಯಾಪಿ ಬರ್ಡೇ ಇನ್ನೊಂದ್ಸತಿ. ರೆಡಿ ಇದೀರಾ? ರೆಡಿನಾ? ಬನ್ನಿ ಜೋಶ್. ಇಲ್ಲ ರೆಡಿ? ಆರ್ ಯು ರೆಡಿ? Yes. ಓಕೆ. ಫುಡ್ ನಾನು ಪಾಯಸ ಹೇಳ್ತೀನಿ. ನಾನು ಯಾವಾಗ ಪಿಕಪ್ ಅಂತೀನಿ ಅವಾಗ ಕಪ್ ಎತ್ಕೋಬೇಕು. ಓಕೆನಾ? ಕಪ್ಪದ ಕೆಳಗಡೆ ಹೇಳಿ. ಹೈ ಹೇಳಿ. ಋತ್ವಿನ್ ಶೋ ನೋಸ್ ನಿಂದು ಯಾವ್ದಿದಪ್ಪ ಬಾಡಿ ಪಾರ್ಟ್ಸ್ ತೋರಿಸೋ. ನೀ ಹೆಡ್ ನೀ ಹೆಡ್ ನೀ ಹೆಡ್ ನೀ ಹೆಡ್ ನೀ ಪಿಕಪ್. ಸಾನ್ವಿ ಸಾನ್ವಿ ಮತ್ತೆ ಋತ್ವಿ. ಹೆಡ್ ನೀ ಪಿಕಪ್. ಓಕೆ, ಆದ್ರಿ ನೀನು ಚೆನ್ನಾಗಲ್ಲ. ಓಕೆನಾ? ಬನ್ನಿ ಜೋರಾದ ಚಪ್ಪಾಳೆ. ಓಕೆ, ಯಾರು ಇಲ್ಲಿ ಮೋಸ ಮಾಡ್ಬೇಕು, ನೀವು ಯಾರು ಹೇಳ್ಕೊಡಂಗಿಲ್ಲ. ಓಕೆನಾ? ಓಕೆ, ಯಾರು ಇದ್ರೆ ತಿಳ್ಕೋ ಆಗಿಲ್ಲ. ಅಷ್ಟೇ ಒಂದೇ ಅವ್ರಿಗೆ ಪಾಸ್ ಮಾಡ್ತಾ ಅಷ್ಟೇ. Juice Airport and promote ತಿರುಗಿ ಮಾ. ನಾನು ಈ ಆಕ್ಷನ್ ಕೊಟ್ಟಿದ್ದು, ನೀವು ಯಾವ್ದಾದ್ರು ಆಕ್ಷನ್ ಪಾಸ್ ಮಾಡಿದ್ರಿ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಡೇ ಅಂದರೆ ಕೇಕ್ ಕಟ್ ಮಾಡಿ ಕೇಕ್ನ ತಿನ್ಕೊಂಡು ಮಾಡಿರೋ ಅಂಥ ಅಡುಗೆ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗೋದಲ್ಲ. ಡಿಫ್ರೆಂಟಾಗಿ ಇವೆಂಟ್ ಕಾನ್ಸೆಪ್ಟನ್ನ ಅರೇಂಜ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಅದರಲ್ಲೂ ದೊಡ್ಡವರು ಚಿಕ್ಕವರು ಅನ್ನೋದು ರೀತಿ ಒಂದೊಂದು ಗೇಮ್ ಕೂಡ ಅಟೆಂಡ್ ಮಾಡಿದ್ವಿ. ಅದಂತೂ ನಂಗೆ ಸಖತ್ ಇಷ್ಟ ಆಯಿತು. ಲೇಡೀಸಿಗೆ ಒಂಥರ ಆದರೆ ಜೆಂಟ್ಸಿಗೆ ಒಂಥರ. ಅದರಲ್ಲಿ ನನ್ನ ಮಕ್ಕಳಿಬ್ರು ಪಾರ್ಟಿಸಿಪೇಟ್ ಮಾಡಿದರು. ಸೊ ಬಂದ್ರೋ ನೀವು ಅಂತ. ಪೂಜಾ ಬಿಡಬೇಕಲ್ಲ, ಈ ಕಡೆಯಿಂದ ಸೆಕೆಂಡ್ ಒನ್ ಇದ್ದಾರಲ್ಲ ಅವರೇ ದುಷ್ಯಂತು, ಪೂಜಾ ಅವ್ರ ಯಜಮಾನ್ರು. ಅವರೂ ಮಕ್ಕಳು ಥರನೇ ಆಡ್ತಾಯಿದ್ರು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಾವಂತೂ ಅದು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಹೇಳೋಂಗಿಲ್ಲ. ಚೆನ್ನಾಗಿತ್ತು. ಸೊ ಅವರಿಗೆಲ್ಲ ಆದಮೇಲೆ ನೆಕ್ಸ್ಟು ಇನ್ನೊಂದು ರೌಂಡು ಲೇಡೀಸಿಗೆ. ಒಂದು ರೌಂಡ್ ನಮಗೆಲ್ಲ ಆಯಿತು, ಇನ್ನೊಂದು ರೌಂಡು ಇರೋರು ಅವ್ರಿಗೂ ಒಂದು ಗೇಮ್ ಆಗಲಿ ಅಂತ ಅವ್ರಿಗೂ ಆಡಿಸಿದ್ರು. ಸೊ ಒಬ್ಬರು ಒಂದು ಸ್ಟೆಪ್ನ ಮಿಸ್ ಮಾಡಿದ್ರೆ ಅದು ಇನ್ನೇನೇನೋ ಆಗ್ತಾಯಿತ್ತು. ಬಟ್ ಇಲ್ಲಿ ಸೋಲು ಗೆಲುವು ಗೆಲ್ತೀವಿ ಅಂತ ಅಲ್ಲ, ಬಟ್ ಚೆನ್ನಾಗಿತ್ತು. ಕಾಮಿಡಿಯಾಗಿ ಎಷ್ಟು ನಗಾಡಿದ್ದೀವಿ, ಎಷ್ಟು ಎಂಜಾಯ್ ಮಾಡಿದ್ವಿ. ಆಮೇಲೆ ಸಾಮಾನ್ಯವಾಗಿ ಬೆಂಗಳೂರುಗಳಲ್ಲಿ ಸಖತ್ ಎಂಜಾಯ್ ಮಾಡ್ತಾರೆ ಲೇಡೀಸು. ಹಾಗಾಗಿ ಎಲ್ಲರೂ ವಾಲಂಟಿಯರಿಯಾಗಿ ಅವರೇ ಬಂದು ನಿಂತ್ಕೊಂಡು ಎಲ್ಲರೂ ಬಂದು ಅದೆಷ್ಟು ನಗ್ತಾ ಇದ್ವಿ ಅಂದರೆ, ಒಬ್ಬೊಬ್ಬರು ಒಂದೊಂದು ಸ್ಟೆಪ್ನ ಮಿಸ್ ಮಾಡಿ ಒಂದೊಂದು ಸ್ಟೆಪ್ ತೋರಿಸುವಾಗ್ಲಂತೂ ಓ ಮೈ ಗಾಡ್ ಎಷ್ಟು ನಗ್ತಾ ಇದ್ವಿ ಅಂತ ಹೇಳ್ಬಾರ್ದು. ನಾನು ವಿಡಿಯೋ ತೊಗೋತಾ ಇದ್ದೆ. ಆಮೇಲೆ ಅವ್ರು ಕರಿತಾಯಿದ್ರು, ನೀವು ಬನ್ನಿ ಇನ್ನೊಂದು ಟೈಮು ಅಂತ.
ಬೇಡ ಬೇರೆಯವ್ರಿಗೂ ಅವಕಾಶ ಕೊಡಬೇಕಲ್ವ. ಸೊ ಯಾವಾಗಲೂ ನಾವೇ ಹೋಗ್ತಾ ಇದ್ರೆ ಅಂದ್ಬಿಟ್ಟು ಅವ್ರದ್ದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೀನಿ, ಯಾಕೆ ಅಂದರೆ ಸಾಂಗ್ ಸೆಟ್ ಮಾಡಿಬಿಟ್ಟಿದ್ರು. ಸಾಂಗ್ ಎಲ್ಲ ಹಾಕೋಂಗಿಲ್ಲ, ನಾನು ಹಾಕಿದ್ರೆ ಕಾಪಿರೈಟ್ ಆಗುತ್ತಲ್ವ. ಹಂಗಾಗಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಾಂಗ್ಗಳನ್ನು ಸೆಟ್ ಮಾಡಿ ಅರೇಂಜ್ ಮಾಡಿ ಡ್ಯಾನ್ಸ್ ಇದ್ರದ್ದೆಲ್ಲ ತೋರಿಸ್ತಾ ಇದ್ರು ಸ್ಟೆಪ್ಪು. ಬಟ್ ಸಾಂಗ್ ಹಾಕೋಂಗಿಲ್ಲ, ಅದೊಂದು ಬೇಜಾರು. ಆಮೇಲೆ ತೋರಿಸ್ದು ಲಾಸ್ಟಲ್ಲಿ ಒಂದು ಹುಡುಗಿ ತೋರಿಸ್ತಾ ಇದ್ಲು, ಬಟ್ ಅದನ್ನಂತೂ ನೋಡಿ ಕಾಮಿಡಿ ಅನ್ನಿಸ್ತಾ ಇತ್ತು. ನೀನು ಹೇರ್ ಸ್ಟೈಲ್ ಅದು ಏನೂ ಹಾಳು ಮಾಡಿಲ್ಲ, ನೀಟಾಗಿ ಹಾಕಿ. ನೆಕ್ಸ್ಟ್ ಬಂದು ಕಪಲ್ ಗೇಮು. ಎಲ್ಲರೂ ಲೇಡೀಸು ಅವ್ರವ್ರ ಹಸ್ಬೆಂಡ್ಗಳಿಗೆ ಜಡೆ ಹಾಕೋದು. ಸೊ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಎಷ್ಟೆಷ್ಟು ಪೋನಿ ಹಾಕೋಕ್ಕೆ ಸಾಧ್ಯನೋ ಅಷ್ಟು ಹಾಕಿ ಅಂತ. ಬಟ್ 3 ಜನನೂ ಚೆನ್ನಾಗಿ ಆಡಿದ್ರು. ಸೊ ಲಾಂಗ್ ಏರ್ ಇರೋರಿಗೆ ಈಸಿ ಆಗ್ತಾಯಿತ್ತು ಜಡೆ ಹಾಕೋದಕ್ಕೆ ರಬ್ಬರ್ ಬ್ಯಾಂಡ್ನ. ಸ್ವಲ್ಪ ಶಾರ್ಟ್ ಏರ್ ಇರೋರಿಗೆ ಕಷ್ಟ ಆಯಿತು. 3 ಜನನೂ ಫೈನಲಿ ತುಂಬ ಚೆನ್ನಾಗಿ ಮಾಡಿದ್ರು. ರವಿ ಸರ್ ತುಂಬಾ ಕ್ಯೂಟ್ ಚೆನ್ನಾಗಿದ್ದಾರೆ. ಓಕೆ, ತುಂಬಾ ಚೆನ್ನಾಗಿ ಹಾಕಿದ್ರೆ ಎಷ್ಟು ಮಾಡಿದ್ದೀರಾ ಅಂತ ಕೌಂಟ್ ಮಾಡೋಣ. ರಬ್ಬರ್ ಹಾಕಿದ್ರೆ ಫೋಟೋಸ್ ತಗೊಳ್ಳೋಂಗಿದ್ರೆ ತಗೋಬಹುದು. ಪೂಜಾ ಅದಕ್ಕೆ ಬಂದಿಲ್ಲ, ಸೋತ್ ಬಿಡ್ತೀನಿ ಅಂತಲೇ ಬಂದಿಲ್ಲ ನಾನು. ಅದು ರಬ್ಬರ್ ಆಗಿ ಸಿಗಿಸ್ಬೇಕಷ್ಟೇ. ಅದಕ್ಕೆ ಆಮೇಲೆ ನಾನು ಸೋತ್ ಬಿಡ್ತೀನಿ. ಗೇಮ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಸಾಂಗ್ ಆಡೋದು, ಡ್ಯಾನ್ಸ್ ಎಲ್ಲ ಆಡಿದ್ರು ತುಂಬ ಚೆನ್ನಾಗಿ. ಈ ಪಾಪು ಡ್ಯಾನ್ಸ್ ಕೂಡ ಆಡಿದ್ಲು, ಹಾಗೆಯೇ ಸಾಂಗು ಕೂಡ ಆಡಿದ್ಲು. ಇವಳು ಕೂಡ ಒಂದು ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಸೊ ನನಗೆ ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ ಅಂತ ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅವ್ರದ್ದು. ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳುಗಳು. ಸಾಂಗು, ಗೇಮು, ಡ್ಯಾನ್ಸು ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಕೇಕ್ ಕಟ್ಟಿಂಗ್ನ ಇಟ್ಕೊಂಡ್ರು. ಯಾಕಪ್ಪ ಅಂದರೆ ಮೊದಲೇ ಕೇಕ್ ಕಟ್ ಮಾಡಿಸ್ಬಿಟ್ರೆ ಮಕ್ಕಳೆಲ್ಲರೂ ಕೇಕ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಡ್ತಾರೆ, ಯಾರೂ ಗೇಮೆಲ್ಲ ಆಡೋಕ್ಕೆ ಬರಲ್ಲ ಅಂತ. ಫಸ್ಟಿಗೆ ಇದು ಆ್ಯಂಕ್ರಿಂಗ್ ಮಾಡ್ತಾಯಿದ್ರಲ್ಲ ಮೇಡಮ್ಮು ಹೇಳ್ಬಿಟ್ರು, ಫಸ್ಟಿಗೆ ಗೇಮೆಲ್ಲ ಆಡ್ಸೋಣ, ಆಮೇಲೆ ಬೇಕಂದರೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ. ಸರಿ ಅಂದ್ಬಿಟ್ಟು ಎಲ್ಲ ಮುಗಿದ್ಮೇಲೆ ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ರು. ಸೊ 5ನೇ ವರ್ಷದ ರಿತ್ವಿನ್ ಬರ್ತಡೇ. ದೇವರು ಆಯುಸ್ಸು, ಆರೋಗ್ಯ, ಒಳ್ಳೆ ವಿದ್ಯೆ, ಬುದ್ಧಿ, ಸಂಸ್ಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ನಾವು ಬ್ಲೆಸ್ ಮಾಡೋಣ ಮಗುಗೆ. ಅವನಂತೂ ಕ್ಯೂಟಿ ಬಾಯಿ. ಸೊ ಕಟ್ ಮಾಡಿದ್ದಾಯಿತು ಕೇಕ್. ಅವನಿಗೆ ಅನಿಮಲ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅಂತೆ, ಹಂಗಾಗಿ ಅನಿಮಲ್ಸ್ದೇ ಎಲ್ಲ ಇದಿರೋದು ಪಿಕ್ಚರ್ ಇರೋದನ್ನ ಕೇಕ್ ಮಾಡಿಸಿದ್ರು 2 ಸ್ಟೆಪ್ಪಲ್ಲಿ. ತುಂಬ ಚೆನ್ನಾಗಿತ್ತು. ಕೇಕು ಕೂಡ ಎಲ್ಲ ತಿಂದ್ವಿ, ವಿಶ್ ಮಾಡಿದ್ವಿ. ಮಕ್ಳಿಗಂತೂ ಕೇಕ್ ಅಂದರೆ ಇಷ್ಟ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಕೇಕ್ ಬರುತ್ತೆ ಅಂತ. ಫೈನಲಿ ಕೇಕ್ ಕಟ್ ಮಾಡಿ ಕೊಟ್ಟಿದ್ದಾಯಿತು. ನಾವು ಕೂಡ ವಿಶ್ ಮಾಡಿ ಪಾಪುಗೆ ಆಮೇಲೆ ಓಡ್ತೀವಿ ಅಂತ ಹೇಳಿದ್ವಿ. ನಾವಿನಲ್ಲಿ ರೀಚ್ ಆಗೋದ್ರೊಳಗೆ ಮತ್ತೆ 2.5 ಅವರ್ ಆಗುತ್ತೆ ಅಂತ ನಮ್ಮೂರಿಗೆ, ನಮ್ಮ ಮನೆಗೆ ರೀಚ್ ಆಗೋದ್ರೊಳಗೆ ಅಂತ ಮುಗಿಸ್ಕೊಂಡು ಪಾಪ ಇರಿ ಅಂತ ಇನ್ನೂ ಹಿಂಸೆ ಮಾಡ್ತಾಯಿದ್ಲು ಪೂಜಾ. ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ, ಎಷ್ಟೊಂದು ಗೆಸ್ಟ್ ಇದ್ದಾರೆ, ಅಟೆಂಡ್ ಮಾಡಿ ಅಂತ. ಫೈನಲಿ 1-2 ಫೋಟೋ ಕೂಡ ತೆಗೆಸ್ಕೊಂಡು ಅಲ್ಲಿಂದ ಊಟಕ್ಕೆ ಅಂತ ಹೋದ್ವಿ. ಊಟ ಎಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ವೆಜಿಟೇರಿಯನ್, ಪ್ಯೂರ್ ವೆಜ್ಜು ಅಡುಗೆ ಮಾಡಿಸಿದ್ರು. ಸೊ ಅವರ ಪಾರ್ಕಿಂಗಲ್ಲೇ ಜಾಗ ಇದೆ, ಸೊ ಅಲ್ಲೇ ಎಲ್ಲ ಆರ್ಗನೈಸ್ ಮಾಡಿಸಿದ್ರು, ಸ್ವೀಟ್ಸು ಇದು ಎಲ್ಲದನ್ನು. ಕೂತ್ಕೊಂಡು ನಾವು ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಯಾಕೆ ಅಂದರೆ ಮಳೆಗಾಲ ಅಲ್ವಾ, ಹಾಗೆಯೇ ಬಿಸಿಲು ಬೇರೆ. ಫಸ್ಟು ಬಿಸಿಲು ಬರ್ತಾಯಿತ್ತು, ಆಮೇಲೆ ಸ್ವಲ್ಪ ಕೂಲ್ ಆಯಿತು. ಸರಿ ಅಂತ ಹೊರಟ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನದಾಗಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.